ಶೇರ್ ಮಾರ್ಕೆಟ್ಗೆ ಇಳಿಬೇಕು ಆದ್ರೆ ಸ್ಟಾಕ್ ಪಿಕ್ ಮಾಡೋಕೆ ಐಡಿಯಾ ಇಲ್ವಾ? ರಿಸರ್ಚ್ ಮಾಡೋಕೆ ಟೈಮ್ ಇಲ್ವಾ? ಮಾರ್ಕೆಟ್ ಬಿದ್ದಾಗ ಏನ್ ಮಾಡ್ಬೇಕು, ಎದ್ದಾಗ ಏನ್ ಮಾಡ್ಬೇಕು? ಉತ್ತರ ಪಿಕ್ ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಇನ್ವೆಸ್ಟ್ಮೆಂಟ್ ಪ್ಯಾಕ್ ಹಾಗೂ ಟ್ರೇಡರ್ಸ್ ಆಗಿದ್ರೆ ಟ್ರೇಡಿಂಗ್ ಪ್ಯಾಕ್ ಇವೆ. ಇಲ್ಲಿರೋ ಪ್ರತಿ ಐಡಿಯಾ ಸೆಬಿ ನೋಂದಾಯಿತ ಸ್ಟಾಕ್ ಮಾರ್ಕೆಟ್ ತಜ್ಞರಿಂದ ರಚಿಸಲ್ಪಟ್ಟಿವೆ. ನೀವು ಪಿಕ್ ರೈಟ್ ಲಾಭ ಪಡೆಯಲು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಅಮೆರಿಕ ಅಧ್ಯಕ್ಷರಾಗ್ತಿದ್ದಂತೆ ಜಗತ್ತಲ್ಲಿ ಟ್ರೇಡ್ ವಾರ್ಗೆ ನಾಂದಿ ಹಾಡಿರೋ ಡೊನಾಲ್ಡ್ ಟ್ರಂಪ್ ಪನಾಮಾ ಕಾಲುವೆಯನ್ನು ಪುನಃ ಅಮೆರಿಕದ ತೆಕ್ಕೆಗೆ ತೆಗೆದುಕೊಳ್ಳೋ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಮಥಿಂಗ್ ವೆರಿ ಪವರ್ಫುಲ್ ಗೋಯಿಂಗ್ ಟು ಹ್ಯಾಪನ್ ಸೂನ್, ಅಂದರೆ ಶೀಘ್ರದಲ್ಲಿ ಈ ವಿಚಾರದಲ್ಲಿ ದೊಡ್ಡದೇನೋ ಮಾಡ್ತೀನಿ ಅಂತ ಟ್ರಂಪ್ ಸ್ಫೋಟಕವನ್ನು ಹಾಕಿಬಿಟ್ಟಿದ್ದಾರೆ. ಅಲ್ಲದೆ ಅಟ್ಲಾಂಟಿಕ್ ಹಾಗೂ ಪ್ಯಾಸಿಫಿಕ್ ಸಾಗರವನ್ನು ಕನೆಕ್ಟ್ ಮಾಡೋ ಈ ಪನಾಮಾ ಕಾಲುವೆಯನ್ನು ನಾವು ಚೀನಾ ಕೊಟ್ಟಿಲ್ಲ, ಆದರೂ ಇಲ್ಲಿ ನಮ್ಮ ಒಪ್ಪಂದದ ಉಲ್ಲಂಘನೆ ಮಾಡಿದ್ದಾರೆ ಅಂತ ಟ್ರಂಪ್ ಅಬ್ಬರಿಸಿದ್ದಾರೆ. ಅಂದರೆ ಪನಾಮಾ ಕಾಲುವೆಯನ್ನು ಅಮೆರಿಕ ದೊಡ್ಡ ಪ್ರಮಾಣದಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ನಿರ್ಮಿಸಿ ಇದನ್ನು ಒಪ್ಪಂದದ ಭಾಗವಾಗಿ 1999ರಲ್ಲಿ ಪನಾಮಾಗೆ ನೀವು ಮೇಂಟೈನ್ ಮಾಡಿ ಅಂತ ಬಿಟ್ಕೊಟ್ಟಿತ್ತು. ಆದರೆ ಈಗ ಅವರು ಚೀನಾಗೆ ಎಲ್ಲ ಕಂಟ್ರೋಲ್ ಬಿಟ್ಕೊಟ್ಟಿದ್ದಾರೆ. ಚೀನಾ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದೆ ಪನಾಮಾ ಕಾಲುವೆಯನ್ನು. ಎಲ್ಲಿಯ ಚೀನಾ, ಎಲ್ಲಿಯ ಅಮೆರಿಕ ಖಂಡ, ಎಲ್ಲಿಯ ಪನಾಮಾ ಕಾಲುವೆ ಅಂತ ರೊಚ್ಚಿಗೆದ್ದಿದ್ದಾರೆ ಟ್ರಂಪ್. ಟ್ರಂಪ್ ಈ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಪನಾಮಾ ಕೂಡ ಎಚ್ಚರಿಕೆ ಹೆಜ್ಜೆ ಇಡೋಕೆ ಶುರು ಮಾಡಿದೆ. ಪನಾಮಾ 2017ರಲ್ಲಿ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಪ್ರೋಗ್ರಾಮ್ನ ಪುನಃ ರಿನ್ಯೂವಲ್ ನವೀಕರಣ ಮಾಡಿಕೊಳ್ಳಲ್ಲ ಅಂತ ಪನಾಮಾ ಅಧ್ಯಕ್ಷ ಜೋಸ್ ರೌಲ್ ಮುಲಿನೋ ನರ್ವಸ್ನೆಸ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಹಾಗೆ ಈ ಯೋಜನೆಯಡಿ ಚೀನಾ ಪನಾಮಾದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದೆ. ಈಗ ಮತ್ತೆ ಆ ಅಗ್ರಿಮೆಂಟನ್ನು ನಾವು ನವೀಕರಿಸುವುದಿಲ್ಲ ಅಂತ ಜಾಸ್ ಹೇಳಿದ್ದಾರೆ. ಈ ಹೇಳಿಕೆಗೂ ಕೆಲವೇ ಗಂಟೆಗಳ ಮುನ್ನ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರೂಬಿಯೋ ಈ ಜಾಸ್ರನ್ನ ಮೀಟ್ ಮಾಡಿ ಪನಾಮಾ ಕಾಲುವೆಯ ವಾಸ್ತವ ಸ್ಥಿತಿಗತಿ ಬಗ್ಗೆ ಮಾತುಕತೆ ನಡೆಸಿದರು. ಚೀನಾ ಪ್ರಾಬಲ್ಯ ಯಾಕಿಲ್ಲಿದೆ ಅಂತ ವಾರ್ನಿಂಗ್ ಕೂಡ ಕೊಟ್ಟು ಬಂದಿದ್ರು. ಅದರ ಬೆನ್ನಲ್ಲೇ ಪನಾಮಾ ಅಧ್ಯಕ್ಷರು ಫುಲ್ ಗಾಬರಿಯಾಗಿ ಟ್ರಂಪ್ ಬೆದರಿಕೆಗೆ ಬಗ್ಗಿ ಬಂದಿದ್ದಾರೆ. ಈಗ ಈ ರೀತಿ ಸರಿದಾರಿಗೆ ಬಂದಿದ್ದೀನಿ ಕಂಡ್ರೆ ಬಿಟ್ಬಿಡಿ, ಇನ್ನೇನು ತಪ್ಪು ಮಾಡಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಟ್ರಂಪ್ ಕೆನಡಾ, ಮೆಕ್ಸಿಕೋ ಹಾಗೂ ಚೀನಾಗಳಿಗೆ ಸುಂಕ ಟ್ಯಾರಿಫ್ ಹಾಕಿರೋ ಸಂಬಂಧ ಜಾಗತಿಕವಾಗಿ ಬಹಳ ಖಂಡನೆ ವ್ಯಕ್ತವಾದ ಬೆನ್ನಲ್ಲೇ ಯುರೋಪಿಯನ್ ಯೂನಿಯನ್ ಕೂಡ ವಿರೋಧ ವ್ಯಕ್ತಪಡಿಸಿದೆ. ಅನ್ಯಾಯವಾಗಿ ಕೆನಡಾ, ಮೆಕ್ಸಿಕೋ ಹಾಗೂ ಚೀನಾಗಳಿಗೆ ಅಮೆರಿಕ ಸುಂಕ ಹೇರಿರುವುದಕ್ಕೆ ಯುರೋಪ್ ವಿಷಾದ ವ್ಯಕ್ತಪಡಿಸುತ್ತೆ ಅಂತ ಹೇಳಿದ್ದಾರೆ. ಇಂತಹ ಕ್ರಮಗಳು ಅನಗತ್ಯವಾಗಿ ಆರ್ಥಿಕ ಅಡೆತಡೆ ಸೃಷ್ಟಿ ಮಾಡುತ್ತೆ, ಹಣದುಬ್ಬರವನ್ನು ಜಾಸ್ತಿ ಮಾಡುತ್ತೆ, ಇದರಿಂದ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ ಅಂತ ಈ ಒಕ್ಕೂಟದ ವಕ್ತಾರರು ರಿಯಾಕ್ಟ್ ಮಾಡಿದ್ದಾರೆ. ಟ್ರಂಪ್ರ ಸುಂಕ ಹೇರಿಕೆ ಕ್ರಮ ಜಾಗತಿಕವಾಗಿ ಭಾರೀ ಕೋಲಾಹಲಕ್ಕೆ ಕಾರಣವಾಗಿರೋ ನಡುವೆನೆ ಖುದ್ದು ಟ್ರಂಪ್ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಕೆಲ ದೇಶಗಳಿಗೆ ಸುಂಕ ವಿಧಿಸಿರೋದ್ರಿಂದ ಸ್ವಲ್ಪ ನೋವಾಗಬಹುದು ಅಥವಾ ಆಗದೇನೂ ಇರಬಹುದು. ಆದರೆ ನಾವು ಮಾತ್ರ ಅಮೆರಿಕವನ್ನು ಮತ್ತೆ ಗ್ರೇಟ್ ಮಾಡ್ತೀವಿ. ಅಮೆರಿಕ ನೀವೆಲ್ಲ ಪಾವತಿ ಮಾಡಬೇಕಾಗಿರೋ ಈ ಹೊಸ ಬೆಲೆಗೆ ಯೋಗ್ಯವಾಗೇ ಇರುತ್ತೆ, ನಮಗೆ ನೀವು ಅಷ್ಟು ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಅಷ್ಟಿದ್ದೀವಿ ನಾವು, ಅಷ್ಟು ಬಿಸ್ನೆಸ್ ಕೊಡ್ತೀವಿ ನಿಮಗೆ ಅನ್ನೋ ರೀತಿಯಲ್ಲಿ ಟ್ರಂಪ್ ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಕೆನಡಾ ಹಂಗಾಮಿ PM ಜಸ್ಟಿನ್ ಟ್ರುಡೋ ಒಂದು ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಕೆನಡಾದಲ್ಲಿ ತಯಾರಾದ ಪ್ರಾಡಕ್ಟ್ಸನ್ನು ಬಳಸೋ ಟೈಮ್ ಬಂದಿದೆ. ಪ್ರಾಡಕ್ಟ್ಗಳ ಮೇಲಿನ ಲೇಬಲ್ ಚೆಕ್ ಮಾಡಿ ಆದಷ್ಟು ಸಾಧ್ಯವಾದ ಕಡೆಯಲ್ಲೆಲ್ಲ ಕೆನಡಾ ಪ್ರಾಡಕ್ಟ್ಸನ್ನೇ ಬಳಸೋಣ ಅಂತ ಟ್ರುಡೋ ಕೆನಡಾ ಜನರಿಗೆ ಕರೆ ಕೊಟ್ಟಿದ್ದಾರೆ. ಕೆನಡಾ ಸರಕುಗಳ ಮೇಲೆ ಟ್ರಂಪ್ 25% ಸುಂಕ ಹಾಕಿದ ಬೆನ್ನಲ್ಲೇ ನೀವು ಅಮೆರಿಕನ್ ವಸ್ತುಗಳನ್ನು ಬಳಸಬೇಡಿ ಅನ್ನೋ ರೀತಿಯಲ್ಲಿ ರೊಚ್ಚಿಗೆದ್ದು ಟ್ರುಡೋ ಈ ರೀತಿ ಕರೆ ಕೊಟ್ಟಂಗೆ ಕಾಣಿಸ್ತಾ ಇದೆ. ಇದೆಲ್ಲದರ ಮಧ್ಯೆಯೇ ಕೆನಡಾ, ಮೆಕ್ಸಿಕೋಗೆ ಸುಂಕ ಹೇರಿರೋ ವಿಚಾರವಾಗಿ ಈ ಎರಡೂ ರಾಷ್ಟ್ರಗಳೊಂದಿಗೆ ಮಾತುಕತೆ ನಡೆಸುವುದಾಗಿ ಖುದ್ದು ಟ್ರಂಪ್ ಸ್ಪಷ್ಟಪಡಿಸಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ದಕ್ಷಿಣ ಆಫ್ರಿಕಾಗೂ ಬಿಗ್ ಶಾಕ್ ಕೊಟ್ಟಿದ್ದಾರೆ. ದಕ್ಷಿಣ ಆಫ್ರಿಕಾಗೆ ಅಮೆರಿಕ ಕೊಡೋ ಎಲ್ಲ ನೆರವನ್ನು ನಿಲ್ಲಿಸುವುದಾಗಿ ಟ್ರಂಪ್ ಘೋಷಿಸಿದ್ದಾರೆ. ದಕ್ಷಿಣ ಆಫ್ರಿಕಾದಲ್ಲಿ ಕೆಲ ವರ್ಗದ ಜನರನ್ನು ತುಂಬಾ ಕೆಟ್ಟದಾಗಿ ನಡೆಸಿಕೊಳ್ಳಲಾಗಿದೆ. ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಇದೆ. ಇದರ ಬಗ್ಗೆ ತನಿಖೆ ನಡೆಯುವವರೆಗೂ ಅಮೆರಿಕದಿಂದ ಬಿಡಿಗಾಸು ಕೂಡ ಕೊಡಲ್ಲ ಅಂತ ಹೇಳಿದ್ದಾರೆ. ಆದರೆ ಟ್ರಂಪ್ ಇಲ್ಲಿ ಯಾವ ವರ್ಗದ ಜನ, ಅವರನ್ನು ಹೇಗೆ ನಡೆಸಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟನೆ ಕೊಟ್ಟಿಲ್ಲ. ಹೀಗಾಗಿ ಈ ಆರೋಪದ ಬಗ್ಗೆ ಕ್ಲಾರಿಟಿ ಇನ್ನಷ್ಟೇ ಸಿಗಬೇಕು. 2023ರಲ್ಲಿ ದಕ್ಷಿಣ ಆಫ್ರಿಕಾಗೆ ಅಮೆರಿಕ ಆರೋಗ್ಯ, ಆರ್ಥಿಕ ಬೆಳವಣಿಗೆ, ಭದ್ರತಾ ಸಹಕಾರ ಸೇರಿದಂತೆ ವಿವಿಧ ವಲಯಗಳಿಗೆ ಸಂಬಂಧಪಟ್ಟ ಪ್ರೋಗ್ರಾಂಗಳಿಗೆ ಒಟ್ಟು 3,652 ಕೋಟಿ ರೂಪಾಯಿ ಕೊಟ್ಟಿತ್ತು. ಈಗ ಈ ಕಾರಣ ಹೇಳಿ ಈ ವರ್ಷ ಆ ನೆರವನ್ನು ನಿಲ್ಲಿಸೋಕೆ ಅಮೆರಿಕ ಮುಂದಾಗಿದೆ. ಗಮನಿಸಬೇಕಾದ ಅಂಶ ಅಂದರೆ ಅಮೆರಿಕ ಇತ್ತೀಚೆಗಷ್ಟೇ ಟ್ರಂಪ್ ಆದೇಶದಂತೆ ಇವರು ವಿದೇಶಗಳಿಗೆ ಕೊಡೋ ಎಲ್ಲ ನೆರವನ್ನು ಪರಿಶೀಲಿಸೋಕೆ ಮುಂದಾಗಿದ್ರು.
ಕೆಲ ದೇಶಗಳಿಗೆ ಕೊಡೋ ನೆರವನ್ನ ನಿಲ್ಲಿಸಿದ್ರು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಆದರೆ ಈ ಬಗ್ಗೆ ದಕ್ಷಿಣ ಆಫ್ರಿಕಾ ಕಡೆಯಿಂದ ಯಾವುದೇ ರಿಯಾಕ್ಷನ್ ಈ ಕ್ಷಣದವರೆಗೂ ಕೂಡ ಬಂದಿಲ್ಲ. ಅತ್ತ ಸೊಮಾಲಿಯಾದಲ್ಲಿ IS ಉಗ್ರರ ವಿರುದ್ಧ ಅಮೆರಿಕ ಸೇನಾ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಟ್ರಂಪ್ ಘೋಷಿಸಿದರಲ್ಲ, ಅದರ ಕುರಿತು ಅಪ್ಡೇಟ್ ಸಿಕ್ಕಿದೆ. ಅಲ್ಲಿನ ಗೋಲಿಸ್ ಪರ್ವತ ಪ್ರದೇಶಗಳಲ್ಲಿ ಕೆಲ ಪ್ರಮುಖ ಉಗ್ರರನ್ನ ಅಮೆರಿಕ ಸೇನೆ ಹೊಡೆದುರುಳಿಸಿದೆ ಅಂತ ಸೊಮಾಲಿಯಾ ಸರ್ಕಾರ ಹೇಳಿದೆ. ಆದರೆ ಯಾರು ಏನನ್ನೋದ್ರ ಬಗ್ಗೆ ಡೀಟೇಲ್ ನೀಡಿಲ್ಲ. ಏನು ಜಗತ್ತಿನ ಅತಿದೊಡ್ಡ ಮುಸ್ಲಿಂ ದೇಶ ಅಂತ ಕರೆಸ್ಕೊಳ್ಳೋ ಇಂಡೋನೇಷ್ಯಾದಲ್ಲಿ ಹಿಂದೂ ದೇವರಾಗಿರೋ ಮುರುಗನ್ ದೇವಾಲಯದ ಮಹಾ ಕುಂಭಾಭಿಷೇಕಂ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ PM ನರೇಂದ್ರ ಮೋದಿ ವರ್ಚುವಲ್ ಆಗಿ ಪಾಲ್ಗೊಂಡಿದ್ರು. ಇದೇ ವೇಳೆ ಇಂಡೋನೇಷ್ಯಾ ಅಧ್ಯಕ್ಷರಾಗಿರೋ ಖುದ್ದು ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿರೋ ಪ್ರಬೋವೋ ಸುಬಿಯಾಂತೋ ಇವರು ಕೂಡ ಪಾಲ್ಗೊಂಡಿದ್ರು. ಇನ್ನು ಈ ಮಹಾ ಕುಂಭಾಭಿಷೇಕಂ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿರೋ PM ನರೇಂದ್ರ ಮೋದಿ, ಇಂಡೋನೇಷ್ಯಾ ಹಾಗೂ ಭಾರತಗಳ ನಡುವಿನ ಸಂಬಂಧ ಭೌಗೋಳಿಕವಾಗಿ ಅಷ್ಟೇ ಅಲ್ಲ, ಸಾವಿರಾರು ವರ್ಷಗಳ ಐತಿಹಾಸಿಕ ಸಾಂಸ್ಕೃತಿಕ ಸಂಬಂಧ ಕೂಡ ಇದೆ ಅಂತ ಹೇಳಿದ್ದಾರೆ. ಎರಡು ರಾಷ್ಟ್ರಗಳು ವಿವಿಧತೆಯಲ್ಲಿ ಏಕತೆಯ ಸಂಪ್ರದಾಯವನ್ನು ಹೊಂದಿವೆ ಹಾಗೂ ಭಾರತದಿಂದ ಯಾರಾದರೂ ಇಂಡೋನೇಷ್ಯಾದ ಪ್ರಂಬಣನ್ ದೇವಸ್ಥಾನಕ್ಕೆ ಹೋದರೆ ಅವರು ಭಾರತದ ಕಾಶಿ ಕೇದಾರ್ನಾಥ್ಗೆ ಹೋಗೋ ಥರ ಆಧ್ಯಾತ್ಮಿಕ ಭಾವನೆಯ ಅನುಭವ ಪಡಿತಾರೆ ಅಂತ PM ನರೇಂದ್ರ ಮೋದಿ ಹೇಳಿದ್ದಾರೆ. ಏನೋ ಭಾರತದ ಗಡಿ ಪ್ರದೇಶದ ಸುತ್ತಮುತ್ತ ಶತ್ರುಗಳ ಕಾಟ ಹೆಚ್ಚಾಗ್ತಿದ್ದಂತೆ ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಗುಜರಾತ್ ಬಳಿ ಇರೋ ಭಾರತ ಪಾಕಿಸ್ತಾನ್ ಗಡಿಯ ವಿವಾದಿತ ಸರ್ಕ್ರಿಕ್ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ವೇಳೆ ಭಾರತದ ರಕ್ಷಣಾ ಸಾಮರ್ಥ್ಯ ಹಾಗೂ ಅಲ್ಲಿನ ಮೂಲಸೌಕರ್ಯದ ಬಗ್ಗೆ ಚೆಕ್ ಮಾಡಿಕೊಂಡಿದ್ದಾರೆ. ಅಲ್ಲಿನ ಹೈ ರ್ಯಾಂಕಿಂಗ್ ಆಫೀಸರ್ ಜೊತೆಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ಅಂದಹಾಗೆ ಪಾಕ್ನಿಂದ ಅಕ್ರಮ ಚಟುವಟಿಕೆ ತಡೆಯೋಕೆ ಸರ್ಕ್ರಿಕ್ ಸೆಕ್ಟರ್ನಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ ಹೋವರ್ ಕ್ರಾಫ್ಟ್ಗಳನ್ನು ಗಸ್ತು ತಿರುಗೋಕೆ ನಿಯೋಜನೆ ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಉಪೇಂದ್ರ ದ್ವಿವೇದಿ ಪರಿಶೀಲಿಸಿದ್ದಾರೆ. ಏನೋ ರಷ್ಯಾ ಸಂಸತ್ನ ಕೆಳಮನೆಯ ಸ್ಪೀಕರ್ ವ್ಯಾಚೆಸ್ಲಾವ್ ವೊಲೊಡಿನ್ ನೇತೃತ್ವದ ನಿಯೋಗ ಭಾರತಕ್ಕೆ ಭೇಟಿ ಕೊಟ್ಟಿದೆ. ಈ ವೇಳೆ ಉಭಯ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಹಕಾರದ ಕುರಿತು ಭಾರತದ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಈ ನಿಯೋಗ ಚರ್ಚೆ ನಡೆಸಲಿದೆ. ಅಲ್ಲದೆ ಆರ್ಥಿಕ, ಶೈಕ್ಷಣಿಕ ಹಾಗೂ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಲಿದ್ದಾರೆ ಅಂತ ವರದಿಯಾಗಿದೆ. ಇರಾನ್ ಈಗ ಮತ್ತೊಂದು ಪ್ರಬಲ ಆಯುಧವನ್ನ ರೆಡಿ ಮಾಡಿಕೊಳ್ತಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಉತ್ತರ ಕೊರಿಯಾದ ಸಹಾಯ ಪಡೆದು ಬರೋಬ್ಬರಿ 1800 ಮೈಲಿಗಳಷ್ಟು ದೂರ ಹೋಗಿ ದಾಳಿ ಮಾಡಬಲ್ಲ ಮಿಸೈಲ್ ಅನ್ನ ಅಭಿವೃದ್ಧಿಪಡಿಸೋಕೆ ಇರಾನ್ ಮುಂದಾಗಿದೆ ಅಂತ ವರದಿಯಾಗಿದೆ. ಅಂದ್ರೆ ಇದು ಯುರೋಪ್ ರಾಷ್ಟ್ರಗಳಿಗೆ ಹೋಗಿ ಕೂಡ ದಾಳಿ ಮಾಡಬಹುದು ಅಂತ ಹೇಳಲಾಗ್ತಿದೆ. ಅಂದಹಾಗೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅಮೆರಿಕ ಇಸ್ರೇಲ್ ಸಂಬಂಧ ಮತ್ತಷ್ಟು ಹತ್ತಿರ ಆಗಿದೆ. ಹೀಗಾಗಿ ಶತ್ರುಗಳ ಮುಂದೆ ಸೆಡ್ಡು ಹೊಡೆಯೋಕೆ ಇರಾನ್ ಇತ್ತೀಚೆಗಷ್ಟೇ ಹೊಸ ಮಿಸೈಲ್ ಸಿಟಿಯನ್ನೇ ತೋರಿಸಿತ್ತು. ನೋಡಿ, ಇಷ್ಟೆಲ್ಲ ಇಟ್ಕೊಂಡಿದ್ದೀವಿ ನಾವು ಅಂತ. ಅಲ್ಲದೆ ಇತ್ತೀಚೆಗಷ್ಟೇ 1000 ಕಿಲೋಮೀಟರ್ ರೇಂಜ್ನಲ್ಲಿ ದಾಳಿ ಮಾಡೋ ಆಂಟಿ ವಾರ್ಶಿಪ್ ಕ್ರೂಸ್ ಮಿಸೈಲ್ ಅನ್ನು ಕೂಡ ಇರಾನ್ ಟೆಸ್ಟ್ ಮಾಡಿತ್ತು. ಅದರ ಬೆನ್ನಲ್ಲೇ ಈ ಮಾಹಿತಿ ಬರ್ತಾ ಇದೆ. ವೆಸ್ಟ್ ಬ್ಯಾಂಕ್ನಲ್ಲಿ ಇಸ್ರೇಲ್ ದೊಡ್ಡ ದಾಳಿ ಮಾಡಿದೆ. ಅಲ್ಲಿನ ಜೆನಿನ್, ತೋಲ್ಕಾರೆಮ್, ತೋಮನ್ ಏರಿಯಾಗಳಲ್ಲಿ ಕಾರ್ಯಾಚರಣೆ ನಡೆಸಿ 50 ಪ್ಯಾಲೆಸ್ತೀನಿ ಉಗ್ರಗಾಮಿಗಳನ್ನು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ನ ರಕ್ಷಣಾ ಇಲಾಖೆ ಮಾಹಿತಿ ನೀಡಿದೆ. ಇದೇ ವೇಳೆ 100 ಪ್ಯಾಲೆಸ್ತೀನಿ ಉಗ್ರರನ್ನ ಅರೆಸ್ಟ್ ಮಾಡಿದೀವಿ ಹಾಗೂ ಅವರ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಂಡಿದ್ದೀವಿ ಅಂತ ಇಸ್ರೇಲಿ ಸೇನೆ ಮಾಹಿತಿ ನೀಡಿದೆ. ಇನ್ನೊಂದು ಕಡೆ ಇಸ್ರೇಲ್ ಹಮಸ್ ಕದನ ವಿರಾಮ ಒಪ್ಪಂದದ ಭಾಗವಾಗಿ ಹಮಸ್ ಭಾನುವಾರವಷ್ಟೇ 3 ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಿತ್ತು. ಅದರ ಬೆನ್ನಲ್ಲೇ ಈಗ 183 ಪ್ಯಾಲೆಸ್ತೀನಿಗಳನ್ನು ಇಸ್ರೇಲ್ ಬಿಡುಗಡೆ ಮಾಡಿದೆ. ಇನ್ನು ಇಸ್ರೇಲ್ ಹಮಸ್ ನಡುವಿನ ಕದನ ವಿರಾಮದ 2ನೇ ಹಂತದ ಮಾತುಕತೆ ಮುಂದಿನ ವಾರದಲ್ಲಿ ನಡೆಯಬಹುದು ಅಂತ ಹೇಳಲಾಗ್ತಿದೆ. ಇನ್ನು ಹರಿಯಾಣದ ಕುಖ್ಯಾತ ದರೋಡೆಕೋರ ಜೋಗಿಂದರ್ ಜಿಯಾಂಗ್ ಅಲಿಯಾಸ್ ಜೋಗಾ ಡಾನ್ನನ್ನು ಫಿಲಿಪೈನ್ಸ್ನಿಂದ ಗಡಿಪಾರು ಮಾಡಲಾಗಿದೆ. ಈತ ಭಾನುವಾರ ದಿಲ್ಲಿ ಏರ್ಪೋರ್ಟ್ಗೆ ಆಗಮಿಸುತ್ತಿದ್ದ ಹಾಗೆ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಕೊಲೆ ಸೇರಿ 15 ಪ್ರಕರಣಗಳಲ್ಲಿ ದಿಲ್ಲಿ ಮತ್ತು ಹರಿಯಾಣ ಪೊಲೀಸರ ವಾಂಟೆಡ್ ಲಿಸ್ಟ್ನಲ್ಲಿದ್ದ. ಅಲ್ಲದೆ ಕುಶಾಲ್ ಚೌಧರಿ ಗ್ಯಾಂಗ್ನ ಮೆಂಬರ್ ಕೂಡ. 2017ರಲ್ಲಿ ಈತನ ಸಹೋದರ ಸಿರಿಂದರ್ ಜಿಯಾಂಗ್ನ ಎನ್ಕೌಂಟರ್ ನಂತರ ನೇಪಾಳ ಮೂಲಕ ಫಿಲಿಪೈನ್ಸ್ಗೆ ಈತ ಹಾರಿಕೊಂಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಅಂದಹಾಗೆ ಈ ಜೋಗಿಂದರ್ ಸಿಖ್ ಪ್ರತ್ಯೇಕತಾವಾದಿಗಳೊಂದಿಗೆ ಖಲಿಸ್ತಾನಿಗಳೊಂದಿಗೆ ಸಂಪರ್ಕ ಹೊಂದಿರೋ ಸಾಧ್ಯತೆ ಕೂಡ ಇದೆ ಅಂತ ಪೊಲೀಸರು ಹೇಳಿದ್ದಾರೆ. ಈತ ಫಿಲಿಪೈನ್ಸ್ನಲ್ಲಿ ಕಾಂತ್ ಅನ್ನೋ ಗುಪ್ತ ಹೆಸರಿನ ಮೂಲಕ ಒಂದು ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಮಾಡಿಕೊಂಡು ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಕೊಂಡು ವಾಸಿಸ್ತಿದ್ದ. ಈ ಪ್ರಕರಣದಲ್ಲಿ 2024ರ ಜುಲೈನಲ್ಲಿ ಫಿಲಿಪೈನ್ಸ್ ಅಧಿಕಾರಿಗಳು ಈತನನ್ನ ಹಿಡಿದ್ರು. ಈಗ ಭಾರತಕ್ಕೆ ಗಡಿಪಾರು ಮಾಡಿದ್ದಾರೆ. ದಿಲ್ಲಿ ಪೊಲೀಸರು ಇವನನ್ನ ಹಿಡ್ಕೊಂಡು ಹೋಗಿದ್ದಾರೆ. ಜಗತ್ತಿನಾದ್ಯಂತ ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದ ಚೀನಾದ ಡೀಪ್ ಸೀಕ್ AI ಅನ್ನ ಅಮೆರಿಕದ ಟೆಕ್ಸಾಸ್ ರಾಜ್ಯ ಬ್ಯಾನ್ ಮಾಡಿದೆ. ಸರ್ಕಾರ ಕೊಟ್ಟ ಎಲ್ಲ ಸಾಧನಗಳಲ್ಲಿ ಈ AI ಚಾಟ್ ಬಾಟ್ ಅನ್ನ ಬಳಸೋದನ್ನ ನಿರ್ಬಂಧಿಸಲಾಗಿದೆ ಅಂತ ಅಲ್ಲಿನ ಗವರ್ನರ್ ಗ್ರೆಗ್ ಅಬಾಟ್ ಹೇಳಿದ್ದಾರೆ.
ಇದರ ಜೊತೆಗೆ ಚೀನಾ ಮಾಲೀಕತ್ವದ ಸೋಷಿಯಲ್ ಮೀಡಿಯಾ ಆ್ಯಪ್ಗಳಾದ ಶಿಯಾಂಗ್ಜೂ ಮತ್ತು ಲೆಮನೈಟ್ ಅನ್ನು ಕೂಡ ಬ್ಯಾನ್ ಮಾಡಲಾಗಿದೆ. ನಮ್ಮ ರಾಜ್ಯದ ನಿರ್ಣಾಯಕ ಮೂಲಸೌಕರ್ಯದಲ್ಲಿ ಚೀನಾ ಡೇಟಾ ಕಳ್ಳತನ ಮಾಡೋದನ್ನು ತಪ್ಪಿಸೋಕೆ ಈ ಕ್ರಮ ತಗೊಂಡಿದ್ದೀವಿ ಅಂತ ಅಬಾಟ್ ಹೇಳಿದ್ದಾರೆ. ಇನ್ನು ಪ್ರಖ್ಯಾತ AI ಕಂಪನಿ ಓಪನ್ AI ತನ್ನ ಚಾಟ್ GPTಯಲ್ಲಿ ಡೀಪ್ ರಿಸರ್ಚ್ ಅನ್ನೋ ಹೊಸ ಫೀಚರನ್ನು ಪರಿಚಯಿಸಿದೆ. ನಾವು ಚಾಟ್ GPT ಮೂಲಕ ಏನಾದರೂ ಸರ್ಚ್ ಮಾಡಿದಾಗ ಈ ಚಾಟ್ ಬಾಟ್ ಈ ಡೀಪ್ ಸರ್ಚ್ ಫೀಚರನ್ನು ಬಳಸಿ ನೂರಾರು ಆನ್ಲೈನ್ ಸೋರ್ಸಸ್ಸನ್ನು ಹುಡುಕಿ ಒಂದು ಕಂಪ್ಲೀಟ್ ರಿಪೋರ್ಟ್ನ ರೆಡಿ ಮಾಡಿಕೊಡುತ್ತೆ ಅಂತ ಖುದ್ದು ಕಂಪನಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇನ್ನು ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕೋ ರುಬಿಯೋ ನಾರ್ತ್ ಕೊರಿಯಾವನ್ನ ರಾಕ್ಷಸ ರಾಷ್ಟ್ರ ಅಂತ ಕರೆದಿದ್ರು. ಇದರ ಬೆನ್ನಲ್ಲೇ ರುಬಿಯೋ ಹೇಳಿಕೆಗೆ ನಾರ್ತ್ ಕೊರಿಯಾ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ವಿಶ್ವದ ಭ್ರಷ್ಟ ರಾಷ್ಟ್ರವೊಂದು ಇನ್ನೊಂದು ರಾಷ್ಟ್ರವನ್ನ ರಾಕ್ಷಸ ದೇಶ ಅಂತ ಕರೆಯೋದು ಅಸಂಬದ್ಧ. ಅವ್ರು ಹೇಳ್ತಿರೋದ್ರಲ್ಲಿ ಲಾಜಿಕ್ಕೇ ಇಲ್ಲ ಅಂತ ಉತ್ತರ ಕೊರಿಯಾ ಕಿಮ್ ಜಾಂಗ್ ಉನ್ರ ಕಂಟ್ರಿ ರಿಯಾಕ್ಟ್ ಮಾಡಿದೆ. ಆಸ್ಟ್ರೇಲಿಯಾದ ಈಶಾನ್ಯ ಭಾಗದ ಕ್ವೀನ್ಸ್ಲ್ಯಾಂಡ್ನಲ್ಲಿ ಕಳೆದ 2 ದಿನಗಳಿಂದ ಬಿರುಗಾಳಿ ಸಹಿತ ಭಾರೀ ಮಳೆಯಾಗ್ತಿದೆ. ಪರಿಣಾಮ 2 ದಿನದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ. ಸುಮಾರು 2100 ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ ಸಂದರ್ಭದಲ್ಲಿ ಬೋಟ್ ಮಗುಚಿ ಬಿದ್ದು ಒಬ್ಬರು ಮಹಿಳೆ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.